ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರೂಜಿ ಮಾತನಾಡ್ತಿರೋದು. ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ತುಂಬ ಸಮಸ್ಯೆ ಕಿರಿಕಿರಿ ಆಗ್ತಾ ಇದೆ, ಗಂಡ ಮಾತು ಕೇಳ್ತಾ ಇಲ್ಲ ಅಥವಾ ಹೆಂಡತಿ ಮಾತು ಕೇಳ್ತಾ ಇಲ್ವಾ ವೀಕ್ಷಕರೇ? ಎಷ್ಟು ಕೆಲಸ ಮಾಡಿದ್ರೂ ಮನೆಗೆ ಬಂದ್ರೂ ನೆಮ್ಮದಿ ಸಿಗ್ತಾ ಇಲ್ಲ ನಿಮ್ಮ ಮನೆಯಲ್ಲಿ. ಅಂದರೆ ಹೆಂಡತಿ ನಿಮಗೆ ಕಿರಿಕಿರಿ ಮಾಡ್ತಿದ್ದಾರೆ ಅಥವಾ ಗಂಡ ಕಿರಿಕಿರಿ ಮಾಡ್ತಾಯಿದ್ದಾರೆ. ಒಟ್ಟು ಗಂಡ ಹೆಂಡತಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಹೊಸ್ದಾಗಿ ಮದುವೆ ಆದರೂ ಸಹ ಆಯಿತು, ಮೊದಲು ಈ ಥರ ಮಾಡ್ತಾ ಇರಲಿಲ್ಲ, ಇವಾಗ ಈ ಥರ ಆಗ್ತಾ ಇದೆ ಗಂಡ ಹೆಂಡತಿ ಮಧ್ಯೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ಸಾಕು. ಕೇವಲ 2 ದಿನದಲ್ಲಿ ಅವರಾಗ ಅವರೇ ಸರಿ ಹೋಗ್ತಾರೆ. ಅವರು ಯಾರೇ ಆಗಿರ್ಬೋದು ವೀಕ್ಷಕರೇ. ನೀವು ಏನು ಮಾಡಬೇಕಂದ್ರೆ, ಒಂದು ಮುಡಿಯಷ್ಟು ಇಲ್ಲಾಂದರೆ ಸ್ವಲ್ಪ ಉಪ್ಪನ್ನು ತೊಗೊಂಡ್ಬಿಟ್ಟು ವೀಕ್ಷಕರೇ, ಸಂಪೂರ್ಣವಾಗಿ ಒಂದು ನಿಮ್ಮ ಮುಷ್ಟಿಯೆಲ್ಲ ಹಿಡ್ಕೊಂಡ್ಬಿಟ್ಟು ಒಂದು ಮಂತ್ರವನ್ನು ಹೇಳ್ತೇನೆ ನಾನು. ಆ ಮಂತ್ರವನ್ನು ನೀವು 11 ಬಾರಿ ಪಠಣೆ ಮಾಡಿದ ನಂತರ ವೀಕ್ಷಕರೇ, ನೀವು ಏನು ಮಾಡಬೇಕಂತ ನಾನು ಹೇಳ್ತೇನೆ. ಆ ಮಂತ್ರ ಬಂದುಬಿಟ್ಟು ವೀಕ್ಷಕರೇ, ಓಂ ಕ್ಲೀಂ ವಶೀಕರಣಾಯ ಕುರು 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 ಸ್ವಾಹ. ವೀಕ್ಷಕರೇ, ಈ ಒಂದು ಮಂತ್ರವನ್ನು ನೀವು 11 ಬಾರಿ ಪಠಣೆ ಮಾಡಿದ ನಂತರ ವೀಕ್ಷಕರೇ, ನೀವು ಈ ಮನೆಯಲ್ಲಿ ಅಡುಗೆ ಮಾಡುವಾಗ ಅಡುಗೆಯಲ್ಲಿ ಸ್ವಲ್ಪ ಈ ಒಂದು ಉಪ್ಪನ್ನು ಸೇರಿಸ್ಬಿಟ್ಟು ಅವ್ರನ್ನ ಊಟದಲ್ಲಿ ಕೊಡಬೇಕಾಗ್ತದೆ ವೀಕ್ಷಕರೇ. ಹೌದು, ನಿಮಗೆ ಯಾರು ತುಂಬ ಕಿರಿಕಿರಿ ಮಾಡ್ತಿದ್ದಾರೆ ನೋಡಿ, ಅವ್ರಿಗೆ ಈ ಊಟದಲ್ಲಿ ಹಾಕಿಬಿಟ್ಟು ಕೊಡಬೇಕಾಗ್ತದೆ. ಅವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು. ಇಷ್ಟು ಮಾಡಿ ಸಾಕು, ಅವರೇ ಕೇವಲ 2 ದಿನದಲ್ಲಿ ಅವರೇ ಸರಿ ಹೋಗ್ತಾರೆ ವೀಕ್ಷಕರೇ. ಹೇಳಿದ್ನೆಲ್ಲ 11 ಬಾರಿ ಪಠಣೆ ಮಾಡಬೇಕಾಗ್ತದೆ. ಸ್ವಲ್ಪ ಅಂದರೆ ನೀವು ಅಡುಗೆಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ತೊಗೊಂಡ್ಬಿಟ್ಟು ಬಲಗೈಯಲ್ಲಿ ಅಥವಾ ಎಡಗೈಯಲ್ಲಿ ಹಿಡ್ಕೊಂಡ್ಬಿಟ್ಟು ವೀಕ್ಷಕರೇ, ಮುಷ್ಟಿಯಲ್ಲಿ ಹಿಡ್ಕೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ನೀವು ಹೇಳಿ ಸಾಕು. ಅವರು ಕೇವಲ 2 ದಿನದಲ್ಲಿ ಸರಿ ಹೋಗ್ತಾರೆ ವೀಕ್ಷಕರೇ. ಹೌದು, ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.